ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೀಲ್ ಕನ್ನಡ. ಇವತ್ತು ನಾವು ಮೈ ಜುಮ್ ಎನ್ಸೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಒಂದು ಸೂಪರ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾದ ಕಥೆಯನ್ನು ನೋಡ್ತಾ ಇದ್ದೀವಿ. ಸಮುದ್ರದ ಮಧ್ಯೆ ಸಿಕ್ಕ ಆ ನಿಗೂಢ ಸುಂದರಿ ಯಾರು? ಅವಳು ನಿಜಕ್ಕೂ ಮತ್ಸ್ಯಕನ್ಯೆನಾ ಅಥವಾ ಅವಳ ಹಿಂದೆ ಬೇರೆನೇ ಭೀಕರ ರಹಸ್ಯ ಇತ್ತಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇಂಚಾಗಿ ತಿಳ್ಕೊಳ್ಳೋಣ. ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯ ಆರಂಭದಲ್ಲಿ ನಮಗೆ ಹೀರೋ ಪರಿಚಯ ಆಗ್ತಾನೆ. ಈತನಿಗೆ ಆ್ಯನಿ ಅನ್ನೋ ಒಬ್ಬ ಮುದ್ದಾದ ಮಗಳಿರ್ತಾಳೆ. ಆದರೆ ಪಾಪ ಆ್ಯನಿಗೆ 2 ಪಾಲುಗಳು ಸ್ವಾಧೀನ ಇರಲ್ಲ, ವೀಲ್ ಚೇರ್ನಲ್ಲೇ ಇರಬೇಕಾಗುತ್ತೆ. ಹೀರೋ ತನ್ನ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಸಮುದ್ರದಲ್ಲಿ ಮೀನು ಹಿಡಿಯೋ ವೃತ್ತಿ ಮಾಡ್ತಾ ಇರ್ತಾನೆ. ಒಂದು ದಿನ ಹೀರೋ ಎಂದಿನಂತೆ ಸಮುದ್ರದ ಮಧ್ಯೆ ಬೋಟ್ನಲ್ಲಿ ಮೀನು ಹಿಡಿಯೋಕೆ ಅಂತ ಬಲೆಯನ್ನ ಬೀಸ್ತಾನೆ. ಬಲೆಯನ್ನ ಮೇಲೆ ಎಳೆದು ನೋಡಿದಾಗ ಹೀರೋಗೆ ತಲೆನೇ ತಿರುಗಿದಂತಾಗುತ್ತೆ. ಯಾಕಂದ್ರೆ ಆ ಬಲೆಯಲ್ಲಿ ಮೀನುಗಳ ಬದಲು ಒಬ್ಬ ಸುಂದರವಾದ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅವಳ ಮೈ ಮೇಲೆ ಒಂದು ವಿಚಿತ್ರವಾದ ಸ್ಕಿನ್ ಕೋಟ್ ಇರುತ್ತೆ. ಹೀರೋ ತಕ್ಷಣ ಅವಳನ್ನ ಕಾಪಾಡಿ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಬಂದ ಮೇಲೂ ಆ ಹುಡುಗಿ ಯಾರ ಜೊತೆಯೂ ಮಾತನಾಡಲ್ಲ. ಅವಳಿಗೆ ಮಾತು ಬರಲ್ಲ ಅಂತ ಹೀರೋ ಅಂದ್ಕೊಳ್ತಾನೆ. ಆದ್ರೆ ಆ ಊರಿನ ಜನ ಅವಳನ್ನ ನೋಡಿ, ಇವಳು ಸಾಮಾನ್ಯ ಹುಡುಗಿ ಅಲ್ಲ, ಸಮುದ್ರದಲ್ಲಿರೋ ಸೆಲ್ಕಿ ಅನ್ನೋ ಮ್ಯಾಜಿಕಲ್ ಜೀವಿ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಮಗಳು ಆ್ಯನಿ ಕೂಡ ಅವಳ ಹತ್ರ ಹೋಗಿ, ನೀನ್ ಸೆಲ್ಕಿ ತಾನೆ, ನಿನ್ ಹತ್ರ ಮ್ಯಾಜಿಕ್ ಪವರ್ ಇದೆಯಾ, ನನ್ನ ಕಾಲನ್ನ ಗುಣಪಡಿಸ್ತೀಯಾ ಅಂತ ತುಂಬಾ ಮುಗ್ಧವಾಗಿ ಕೇಳ್ತಾ ಇರ್ತಾಳೆ. ಆ ಹುಡುಗಿ ಆ್ಯನಿಯ ಪ್ರೀತಿಯನ್ನ ನೋಡಿ ಅವಳ ಜೊತೆ ತುಂಬಾ ಆತ್ಮೀಯವಾಗಿ ಇರಲು ಶುರು ಮಾಡ್ತಾಳೆ. ಕತೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ದಿನ ಹೀರೋ ಆ ಹುಡುಗಿಯನ್ನ ಬೋಟ್ನಲ್ಲಿ ಸಮುದ್ರ ಕರ್ಕೊಂಡು ಹೋಗ್ತಾನೆ. ಆಗ ಆ ಹುಡುಗಿ ಸಮುದ್ರದ ಕಡೆ ನೋಡ್ತಾ ಒಂದು ವಿಚಿತ್ರವಾದ ವಿಭಿನ್ನವಾದ ರಾಗದಲ್ಲಿ ಹಾಡನ್ನು ಹೇಳೋಕ್ ಶುರು ಮಾಡ್ತಾಳೆ. ಆಕೆ ಹಾಡು ಹೇಳ್ತಾ ಇದ್ದ ಹಾಗೆ ಅಲ್ಲಿ ಒಂದು ಪವಾಡನೆ ನಡೆದು ಹೋಗುತ್ತೆ. ಸಮುದ್ರದ ಆಳದಿಂದ ಅತ್ಯಂತ ಅಪರೂಪದ ಮತ್ತು ಸಿಕ್ಕಾಪಟ್ಟೆ ಬೆಲೆ ಬಾಳುವ ಸಾವಿರಾರು ಸ್ಯಾಮನ್ ಮೀನುಗಳು ಇವರ ಬೋಟ್ ಒಳಗೆ ಬಂದು ಬೀಳೋಕ್ ಶುರು ಮಾಡ್ತಾವೆ. ಇದನ್ನ ನೋಡಿ ನೇವಿ ಮತ್ತು ಕೋಸ್ಟ್ ಗಾರ್ಡ್ ಆಫೀಸರ್ಸ್ ಬಂದು ಹೀರೋ ಬೋಟ್ ಅನ್ನ ಪಾಸನೆ ಮಾಡ್ತಾರೆ. ಊರವರೆಲ್ಲ ಇದೆಲ್ಲ ಆ ಸೆಲ್ಕಿ ಹುಡುಗಿಯ ಮ್ಯಾಜಿಕ್ ಅಂತ ಗಿಲಿಗಿಲಿ ಮಾತಾಡ್ಕೊಳ್ಳೋಕ್ ಶುರು ಮಾಡ್ತಾರೆ. ಆದ್ರೆ ಇದೇ ಸಮಯದಲ್ಲಿ ಆ ಊರಿಗೆ ಗನ್ ಹಿಡಿದುಕೊಂಡು ಒಬ್ಬ ನಿಗೂಢ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಅವನು ಈ ಹುಡುಗಿಯನ್ನೇ ಹುಡುಕ್ತಾ ಇಡೀ ಊರನ್ನ ಜಾಲ ಆಡೋಕ್ ಶುರು ಮಾಡ್ತಾನೆ. ಇತ್ತ ಮನೆಯಲ್ಲಿ ಒಂದು ಭೀಕರ ಅಪಘಾತ ನಡೆದು ಹೋಗುತ್ತೆ. ಮಗಳು ಆ್ಯನಿ ವೀಲ್ ಚೇರ್ನಲ್ಲಿ ಹೋಗ್ತಾ ಇರುವಾಗ ಆಕಸ್ಮಿಕವಾಗಿ ನಿಯಂತ್ರಣ ತಪ್ಪಿ ಸಮುದ್ರದ ನೀರಿಗೆ ಬಿದ್ದ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ಮತ್ತು ಊರಿನ ಜನ ಗಾಬರಿಯಾಗಿ ಓಡಿ ಬಂದು ನೀರಿಗೆ ಬಿದ್ದು ಒದ್ದಾಡ್ತಿದ್ದ ಆ್ಯನಿಯನ್ನ ಹೇಗೋ ಮಾಡಿ ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಈ ಘಟನೆಯಿಂದ ಹೀರೋ ಸಂಪೂರ್ಣವಾಗಿ ಒಡೆದು ಹೋಗ್ತಾನೆ. ತಕ್ಷಣ ಚರ್ಚ್ಗೋಡ್ ಹೋಗಿ ಅಲ್ಲಿನ ಫಾದರ್ ಹತ್ರ, ಫಾದರ್, ನಾನ್ ಸಮುದ್ರದಿಂದ ಆ ಹುಡುಗಿಯನ್ನ ಮನೆಗೆ ತಂದು ತಪ್ಪು ಮಾಡಿದೆ. ಅವಳು ಬಂದಾಗಿನಿಂದಲೇ ನನ್ನ ಮಗಳಿಗೆ ಒಂದಲ್ಲ ಒಂದು ತೊಂದರೆ ಆಗ್ತಿದೆ ಅಂತ ತಾನು ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಕೊಂಡು ಕಣ್ಣೀರು ಹಾಕ್ತಾನೆ. ಹೀರೋ ಹಾಸ್ಪಿಟಲ್ನಿಂದ ಮನೆಗೆ ಬಂದಾಗ ಮಗಳು ಆ್ಯನಿ ಟಿವಿ ನೋಡ್ತಾ ಇರ್ತಾಳೆ. ಅವಳು ಒಂದೊಂದೇ ಚಾನೆಲ್ ಬದಲಾಯಿಸ್ತಾ ಇರಬೇಕಾದ್ರೆ ಒಂದು ಚಾನೆಲ್ನಲ್ಲಿ ಹಳೆ ರೋಮೇನಿಯನ್ ಸಾಂಗ್ ಒಂದು ಪ್ಲೇ ಆಗುತ್ತೆ. ಕಿಚನ್ನಲ್ಲಿ ಕೆಲಸ ಮಾಡ್ತಿದ್ದ ಹೀರೋ ಆ ಹಾಡನ್ನು ಕೇಳಿದ ತಕ್ಷಣ ಶಾಕ್ ಆಗ್ತಾನೆ. ಯಾಕಂದ್ರೆ ಈ ಹಾಡನ್ನೇ ಆ ಹುಡುಗಿ ಬೋಟ್ನಲ್ಲಿ ನಿಂತು ಹಾಡ್ತಿರ್ತಾಳೆ. ಆಕೆಗೆ ಮಾತು ಬರಲ್ಲ ಅನ್ಕೊಂಡಿದ್ದ ಹೀರೋಗೆ ಆಗ್ಲೇ ಅಸಲಿ ಸತ್ಯ ಗೊತ್ತಾಗೋದು. ಅಸಲಿಗೆ ಅವಳು ಯಾವುದೇ ಸಮುದ್ರದ ದೇವತೆ ಅಥವಾ ಸೆಲ್ಕಿ ಅಲ್ವೇ ಅಲ್ಲ. ಅವಳು ರೋಮೇನಿಯಾ ದೇಶದ ಒಬ್ಬ ಸಾಮಾನ್ಯ ಹುಡುಗಿ. ಅವಳ ಹೆಸರು ಜೋನಾ. ಆ ಜೋನಾ ಮತ್ತು ಆಕೆಯ ಜೊತೆ ಬಂದಿರೋ ಮಿಸ್ಟ್ರಿ ಮ್ಯಾನ್ ಇಬ್ರೂ ಸೇರಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಡ್ರಗ್ಸ್ ಅನ್ನ ಇಲ್ಲೀಗಲ್ ಆಗಿ ಸಾಗಿಸ್ತಾ ಇರ್ತಾರೆ. ಕೋಸ್ಟ್ ಗಾರ್ಡ್ ಪೊಲೀಸರು ಇವರನ್ನ ಸಮುದ್ರದಲ್ಲಿ ಸುತ್ತುವರೆದಾಗ ಜೋನಾ ತನ್ನ ಪ್ರಾಣ ಉಳಿಸ್ಕೊಳ್ಳು ಮತ್ತು ಆ ಡ್ರಗ್ಸ್ ಬ್ಯಾಗ್ ಅನ್ನು ಬಚ್ಚಿಡ್ಲು ಮೈ ಮೇಲೆ ಆ ಸ್ಕಿನ್ ಕೋಟ್ ಹಾಕೊಂಡು ಸಮುದ್ರಕ್ಕೆ ಜಂಪ್ ಮಾಡಿರ್ತಾಳೆ. ಅವಳು ಅಂಡರ್ ವಾಟರ್ ಈಜ್ಗಾರ್ತಿಯಾಗಿದ್ರಿಂದ ನೀರಿನಡಿಯಲ್ಲೇ ತುಂಬಾ ದೂರ ಈಜ್ಕೊಂಡು ಬಂದು ಕೊನೆಗೆ ಪ್ರಜ್ಞೆ ತಪ್ಪಿ ನಮ್ಮ ಹೀರೋ ಪೀಸಿದ ಬಲೆಗೆ ಸಿಕ್ಕಿಬಿದ್ದಿರ್ತಾಳೆ. ಒಂದ್ ವೇಳೆ ತಾನು ಡ್ರಗ್ ಡೀಲರ್ ಅಂತ ಗೊತ್ತಾದ್ರೆ ಪೊಲೀಸರು ಹಿಡ್ತಾರೆ ಅನ್ನೋ ಭಯಕ್ಕೆ ಮೂಕಿ ತರ ನಾಟಕ ಆಡಿರ್ತಾಳೆ. ಅವಳು ಕೊನೆಯಲ್ಲಿ ಸಮುದ್ರಕ್ಕೆ ಬೀಳುವಾಗ, ನಾನು ಸೆಲ್ಕಿ ಅಲ್ಲ, ಸಾಮಾನ್ಯ ಮನುಷ್ಯ ಅಂತ ಜೋರಾಗಿ ಕೂಗಿದ್ರು. ಆದ್ರೆ ಆ ಶಬ್ದ ಹೀರೋ ಕಿವಿಗೆ ಬಿದ್ದಿರಲ್ಲ. ಸತ್ಯ ಗೊತ್ತಾದ ತಕ್ಷಣ ಹೀರೋ ಅವಳನ್ನು ಹುಡುಕೊಂಡು ಬೋಟ್ ತಗೊಂಡು ಸಮುದ್ರಕ್ಕೆ ಹೋಗ್ತಾನೆ. ಅಲ್ಲಿ ದೂರದಲ್ಲೊಂದು ಸಣ್ಣ ದ್ವೀಪದಲ್ಲಿ ಜೋನಾ 2 ದಿನದಿಂದ ಊಟ ಇಲ್ಲದೆ ಚಳಿಯಲ್ಲಿ ನಡುಗ್ತಾ ಕೂತಿರ್ತಾಳೆ. ಹೀರೋ ಅವಳಿಗೆ ತನ್ನ ಕೋಟ್ ಹಾಕಿ, ನನಗ್ ನಿನ್ನ ಅಸಲಿ ರಹಸ್ಯ ಗೊತ್ತಾಗಿದೆ ಜೋನಾ, ನೀನ್ ಡ್ರಗ್ ಡೀಲರ್ ಅಲ್ವಾ ಅಂತ ಕೇಳ್ತಾನೆ. ಜೋನಾ ಕಣ್ಣೀರ್ ಹಾಕ್ತಾ, ಹೌದು,
ನಾನ್ ಸತ್ಯ ಹೇಳಿದ್ರೆ ನೀನ್ ನನಗೆ ಆಶ್ರಯ ಕೊಡಲ್ಲ ಅಂತ ಸುಳ್ಳು ಹೇಳಿದೆ ಅಂತಾಳೆ. ಆದ್ರೆ ಹೀರೋ ಪ್ರೋಟೋಕಾಲ್ ಇಲ್ಲ, ನನ್ ಮಗಳಿಗೆ ನೀನಂದ್ರೆ ಇಷ್ಟ, ನನಗೂ ನಿನ್ಮೇಲ್ ಪ್ರೀತಿ ಇದೆ, ನಾವು ಹೊಸ ಜೀವನ ಶುರು ಮಾಡೋಣ ಅಂತ ಅವಳನ್ನ ಮನೆಗ್ ಕರ್ಕೊಂಡ್ ಬರ್ತಾನೆ. ಆದ್ರೆ ಇವ್ರ ಮನೆಗ್ ಬಂದು ನೋಡಿದಾಗ ಅಲ್ಲಿ ಆ ಮಿಸ್ಟ್ರಿ ಮ್ಯಾನ್ ಮತ್ತು ಅವನ ಜೊತೆ ಇನ್ನೊಬ್ಬ ವಿಲನ್ ಗನ್ ಹಿಡಿದುಕೊಂಡು ಮಗಳು ಆನಿಯನ್ನ ಬೆದರಿಸ್ತಾ ಇರ್ತಾರೆ. ಅವರಿಗೆ ಆ ಕೋಟ್ ಮತ್ತು ಅದರೊಳಗಿರೋ ಡ್ರಗ್ಸ್ ಬ್ಯಾಗ್ ಬೇಕಾಗಿರುತ್ತೆ. ವಿಲನ್ಗಳು ಹೀರೋ ಮತ್ತು ಜೋನಾಗೆ ಗನ್ ತೋರಿಸಿ ಆ ಕೋಟ್ ಎಲ್ಲಿದೆ ಅಂತ ಕೇಳ್ತಾರೆ. ಆದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಜೋನಾ ತನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮಗಳು ಆನಿ ಆ ಕೋಟನ್ನ ಹೀರೋ ಬೋಟ್ನಲ್ಲಿರೋ ಒಂದು ಭಾರೀ ತೂಕದ ಕಬ್ಬಿಣದ ಪಂಜರದೊಳಗೆ ಬಚ್ಚಿಟ್ಟಿರ್ತಾಳೆ. ವಿಲನ್ಗಳಿಗೆ ಕೋಟ್ ಬೋಟ್ನಲ್ಲಿದೆ ಅಂತ ಸುಳ್ಳು ಹೇಳಿ ಎಲ್ಲರೂ ಬೋಟ್ ಹತ್ರ ಬರ್ತಾರೆ. ಬೋಟ್ನಲ್ಲಿ ಆ ಕಬ್ಬಿಣದ ಪಂಜರದಿಂದ ಕೋಟ್ ಎಳೆಯಲು ವಿಲನ್ಗಳು ಬ್ಯುಸಿ ಆಗಿದ್ದಾಗ ಸಮಯ ಸಾಧಿಸಿ ಹೀರೋ ಮತ್ತು ಜೋನಾ ಇಬ್ಬರೂ ಸೇರಿ ವಿಲನ್ಗಳ ಮೇಲೆ ಮುಗಿಬೀಳ್ತಾರೆ. ಅಲ್ಲಿ ಭೀಕರವಾದ ಫೈಟ್ ನಡೆಯುತ್ತೆ. ಆ ಹೊಡೆದಾಟದಲ್ಲಿ ಆ ಹೆವಿ ವೇಟ್ ಇರೋ ಕಬ್ಬಿಣದ ಪಂಜರ ಮತ್ತು ಸರಪಳಿ ಮುಖ್ಯ ವಿಲನ್ ಕಾಲಿಗೆ ಸಿಕ್ಕಾಕೊಳ್ಳುತ್ತೆ. ಪಂಜರದ ತೂಕಕ್ಕೆ ಅವನು ಹಾಗೆ ಸಮುದ್ರದ ಆಳಕ್ಕೆ ಎಳೆಯಲ್ಪಟ್ಟು ನೀರಿನಲ್ಲೇ ಮುಳುಗಿ ಸತ್ತೋಗ್ತಾನೆ. ಇನ್ನೊಬ್ಬ ವಿಲನ್ನನ್ನ ಹೀರೋ ಗನ್ ತೋರಿಸಿ ಕಂಪ್ಲೀಟ್ ಆಗಿ ಲಾಕ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಬದುಕಿರೋ ವಿಲನ್ನನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಜೋನಾ ಕೂಡ ಯಾವುದೇ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಇಲೀಗಲ್ ಆಗಿ ದೇಶದೊಳಗೆ ಬಂದಿರೋದ್ರಿಂದ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡಿ ರೊಮೇನಿಯಾ ದೇಶಕ್ಕೆ ನಾಡು ಕಡತ ಮಾಡಲು ರೆಡಿ ಮಾಡ್ತಾರೆ. ಆಗ ಹೀರೋ ತಕ್ಷಣ ಚರ್ಚ್ ಫಾದರ್ ಹತ್ರ ಓಡ್ ಹೋಗಿ ಒಂದು ಮಾಸ್ಟರ್ ಪ್ಲಾನ್ ಹೇಳ್ತಾನೆ. ಫಾದರ್, ನಾನ್ ಜೋನಾಳನ್ನ ಮದುವೆ ಆಗ್ತೀನಿ, ಆಗ ಅವಳು ನಮ್ಮ ದೇಶದ ಪ್ರಜೆ ಆಗ್ತಾಳೆ, ಆಗ ಈ ಕೇಸ್ ಇಲ್ಲೇ ಕ್ಲೋಸ್ ಆಗುತ್ತೆ ಅಂತಾನೆ. ಫಾದರ್ ಕೂಡ ಇದು ತುಂಬಾ ಒಳ್ಳೆ ಐಡಿಯಾ ಅಂತ ಒಪ್ಕೊಳ್ತಾರೆ. ಸದ್ಯಕ್ಕೆ ಜೋನಾ ಒಂದು ಸಣ್ಣ ಕೆಲಸ ಮಾಡ್ತಾ ಇರ್ತಾಳೆ. ಹೀರೋ ಅಲ್ಲಿಗೆ ಬಂದು ಅವಳನ್ನ ಪ್ರಪೋಸ್ ಮಾಡಿ ಇಬ್ಬರು ಚರ್ಚ್ನಲ್ಲಿ ಮದುವೆ ಆಗ್ತಾರೆ. ಕೊನೆಯ ಸೀನಲ್ಲಿ ಮಗಳು ಆನಿ ಈಗ ತುಂಬಾ ಖುಷಿಯಾಗಿದ್ದಾಳೆ. ಅವಳಿಗೆ ಜೋನಾ ಇನ್ಮುಂದೆ ತನ್ನ ಅಮ್ಮ ಅನ್ನೋದು ಗೊತ್ತಿದೆ. ಮೂವರೂ ಸೇರಿ ತಮ್ಮದೇ ಆದ ಬೋಟ್ನಲ್ಲಿ ಸಮುದ್ರದ ಅಲೆಗಳ ಮಧ್ಯೆ ಪರಸ್ಪರ ಪ್ರೀತಿಯಿಂದ ಹೊಸ ಜೀವನದ ಕಡೆಗೆ ಸಾಗುತ್ತಾರೆ. ಹಾರ್ಬರ್ನಲ್ಲಿರೋ ಜನರೆಲ್ಲ ಈ ಸುಂದರ ಜೋಡಿಯನ್ನು ನೋಡಿ ಖುಷಿ ಪಡ್ತಾರೆ. ಅಲ್ಲಿಗೆ ಈ ರೋಮಾಂಚನಕಾರಿ ಸಿನಿಮಾ ಸುಖಾಂತವಾಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಸಮುದ್ರದ ದೇವತೆ ಅನ್ಕೊಂಡ ಹುಡುಗಿಯ ಹಿಂದೆ ಎಂಥ ಭೀಕರ ಡ್ರಗ್ಸ್ ಜಾಲ ಇತ್ತು ಅಂತ. ಕೊನೆಗೂ ಹೀರೋ ಅವಳನ್ನು ಕಾಪಾಡಿ ತನ್ನ ಜೀವನದ ಸಂಗಾತಿ ಮಾಡ್ಕೊಂಡಿದ್ದು ನಿಮ್ಗೇನನ್ಸ್ತು? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ರೀಲ್ ಕನ್ನಡ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.